ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾ ನಿಮ್ಮ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ನೋಡ್ರಿ ವೀಕ್ಷಕರೇ, ನಾ ಹೇಳಿದ್ನೆ ನಿಮಗೆ ಏನ್ರಿ ಕ್ವಶನ್ಗಳಿದ್ರೆ ನಾನು ವಿಡಿಯೋದ ಕಮೆಂಟ್ ಬಾಕ್ಸ್ನಾಗ ಕೇಳ್ರಿ, ನಾ ಆನ್ಸರ್ ಮಾಡ್ತೇನೆ ಅಂತ. ನೀವೆಲ್ಲರೂ ಕ್ವಶನ್ಗಳು ಕೇಳಿರಿ, ಕಮೆಂಟ್ ಮಾಡಿರಿ, ಅನಾನ ಥ್ಯಾಂಕ್ ಯು. ಇದೇ ಥರ ನಿಮಗೆ ಏನ್ರಿ ಕ್ವಶನ್ಗಳು ಕೇಳಿದ್ರೆ ನಾನು ಎಲ್ಲ ವಿಡಿಯೋದ ಒಳಗೆ ಕ್ವಶನ್ಗಳನ್ನ ಕೇಳ್ರಿ. ನಾ ಒಂದು ತಿಂಗಳ ಇಲ್ಲಿಗ 2-3 ತಿಂಗಳಿಗೆ ಒಮ್ಮೆ Q&A ವಿಡಿಯೋ ಮಾಡ್ತಿರ್ತೀನಿ. ಆ ಥರ ನಿಮ್ಮ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕೆ ನಾ ಪ್ರಯತ್ನ ಮಾಡ್ತಿರ್ತೇನೆ. ಈಗ ಬಾರಿ ನಾವು ನೋಡೋಣ ಯಾವ್ಯಾವ ಕ್ವಶನ್ಗಳು ಇದಾವೆ, ಅವಕ್ಕೆಲ್ಲ ಆನ್ಸರ್ ಮಾಡೋಣ. ಮತ್ತು ವೀಕ್ಷಕರೇ, ಏನ್ರಿ ತಪ್ಪಿ ನಿಮ್ಮ ಹೆಸರು ಕರೆಕ್ಟ್ನ ಅನ್ಲಿಲ್ಲ ಅಂತಂದ್ರೆ ಕ್ಷಮಿಸ್ರಿ. ಯಾಕಂದ್ರೆ ವೀಕ್ಷಕರೇ, ಇಲ್ಲಿ ಬರೀ ನಿಮ್ಮದು ಯೂಸರ್ ನೇಮ್ ಇರ್ತೈತಿ, ಪ್ರಾಪರ್ ನಿಮ್ಮದು ಹೆಸರು ಇರಂಗಿಲ್ಲ. ನಾನು ತಪ್ಪೇನ್ರಿ ಹೆಸರು ಓದಿದ್ರೆ ಕ್ಷಮಿಸ್ರಿ. ಬರೀ ಈಗ ಕ್ವಶನ್ ಆನ್ಸರ್ ನೋಡೋಣ. ನೋಡ್ರಿ ವೀಕ್ಷಕರೇ, 1ನೇ ಕ್ವಶನ್ ಯಾರ್ದೈತೆ ಅಂತಂದ್ರೆ ಅಭಯ್ ಅವ್ರದ್ದೈತಿ. ಎಲ್ಲದಿಯೋ ಅಣ್ಣ ನೀ ಇಷ್ಟು ದಿವಸ ಅಂತ ಕಮೆಂಟ್ ಮಾಡ್ಯಾರ. ವೀಕ್ಷಕರೇ ನೋಡ್ರಿ, ಇವ್ರ ಕಮೆಂಟ್ ಯಾಕೆ ಹಿಂಗೆ ಥರ ಮಾಡ್ಯಾರ ಅಂತಂದ್ರೆ ಯಾರು ಕನ್ನಡನಾಗ ಫ್ರೀನಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹೇಳಂಗಿಲ್ಲ. ನಾ ಹೇಳತ್ತೀನಿ, ಅನಾನ ಈ ಥರ ಕಮೆಂಟ್ ಮಾಡ್ಯಾರ ಅಂತ ನನಗೆ ಅನಿಸ್ತೈತಿ. ಅನಾನ ಥ್ಯಾಂಕ್ ಯು ಅಭಯ್ ಅವ್ರಿಗೆ. ಮತ್ತು ವೀಕ್ಷಕರೇ, ವಲ್ಶಾಲ್ ಅವರು ಒಂದು ಕಮೆಂಟ್ ಮಾಡ್ಯಾರ. ಹಾಯ್ ಗೈಸ್, ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ಸ್ಟ್ರಾಟಜಿ ವೀಕ್ಲಿ RSI 32 onwards. Start buying, it's very good strategy, 100% it will work. ಥ್ಯಾಂಕ್ ಯು. ಇವ್ರು ಈ RSI ಸ್ಟ್ರಾಟಜಿ ಬಗ್ಗೆ ನಾವು ವಿಡಿಯೋ ಮಾಡಿದ್ನಿ. ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೇನೆ. ಆ ಸ್ಟ್ರಾಟಜಿಯನ್ನು ಇವ್ರು ಯೂಸ್ ಮಾಡ್ಯಾರಂತ, ಇವ್ರಿಗೆ ಭಾಳ ಚಲೋ ವರ್ಕ್ ಆಗ್ತೈತಂತ. ಅದರಲ್ಲಿ ಇವ್ರು ರೊಕ್ಕನೂ ಮಾಡತ್ತಾರಂತ. 100% ವರ್ಕ್ ಆಗ್ತೈತಂತ ಅವ್ರು ಅಂದಾರ. ಬಟ್ ಯಾವುದು ಸ್ಟ್ರಾಟಜಿ ಸ್ಟಾಕ್ ಮಾರ್ಕೆಟ್ನ 100% ವರ್ಕ್ ಆಗಂಗಿಲ್ಲ ರೀ. ಒಂದೊಂದು ಸಲ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರ್ತೈತಿ. ನಾನು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರನ ನೀವು ಟ್ರೇಡ್ ತಗೋರಿ. ಭಾಳ ಓವರ್ ಕಾನ್ಫಿಡೆನ್ಸ್ನಾಗ ಹೋಗಿ ಎಲ್ಲ ರೊಕ್ಕ ಹಾಕಿರ ತಪ್ಪಿ ದೊಡ್ಡ ನಷ್ಟ ಆಗೋ ಚಾನ್ಸಸ್ ಇರ್ತೈತಿ. ನಾನು ಸ್ವಂತ ಎಕ್ಸ್ಪೀರಿಯನ್ಸ್ಲೇ ಹೇಳ್ತೇನೆ ರೀ. ಯಾರೂ ಹಂಗೆ ಅನ್ನಂಗಿಲ್ಲ. ಎಲ್ಲರೂ 99% ನನ್ನ ಸ್ಟ್ರಾಟಜಿ ವರ್ಕ್ ಆಗ್ತೈತಿ ಹಂಗೆ ಹಿಂಗೆ ಅಂತಾರೆ. ನಾ ಹಾಗೇನೂ ಅನ್ನಂಗಿಲ್ಲ. ವೀಕ್ಷಕರೇ, ಸ್ಟ್ರಾಟಜಿ ಅಂತಂದ್ರೆ 100% ಆಗಂಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ. ಯಾವುದೂ ಇರಲಿ, ಯಾರು ಬೇಕಾದವ್ರು ಯಾವುದು ಸ್ಟ್ರಾಟಜಿ ಇರಲಿ, ಸ್ವಂತ ವಾರೆನ್ ಬಫೆಟ್ ಅವರು ಬಂದು ಹೇಳಿ ಸ್ಟ್ರಾಟಜಿ ಅದು 100% ವರ್ಕ್ ಆಗಂಗಿಲ್ಲ. ನೀವು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರನ ಟ್ರೇಡ್ ತೋರಿ. ಯಾಕಂದ್ರೆ ರೊಕ್ಕ ಕಳ್ಕೊಳ್ಳೋ ಚಾನ್ಸಸ್ ಹೆಚ್ಚಿರ್ತೈತಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಮಾಡ್ರೆ ನೀವು ಖಂಡಿತ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಿ. ನಾನು 100% ವರ್ಕ್ ಆಗತ್ತೈತೆ ಅಂತ ತಿಳ್ಕೊಂಡು ನೀವು ಎಲ್ಲ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರನ ಕ್ವಾಂಟಿಟಿಗಳನ್ನು ಬೈ ಮಾಡಿರಿ, ಇದೇ ಹೇಳ್ತೇನೆ ನಾನು. ಮತ್ತು ವೀಕ್ಷಕರೇ, ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ಸಲೀಮ್ ಅತ್ತರ್ ಅವ್ರು ಏನು ಕಮೆಂಟ್ ಮಾಡ್ಯಾರ ಅಂದ್ರೆ ಬ್ಲ್ಯಾಕ್ ಕಲರ್ನಲ್ಲಿ ಕ್ಯಾಂಡಲ್ ಕಾಣ್ತಾ ಇಲ್ಲ ಅಂತ ಅವ್ರು ಕಮೆಂಟ್ ಮಾಡ್ಯಾರ. ನೋಡ್ರಿ ವೀಕ್ಷಕರೇ, ಬ್ಲ್ಯಾಕ್ ಕಲರ್ ಯಾಕೆ ಇಡ್ತೇನೆ ಅಂತಂದ್ರೆ ನಾ ಚಾರ್ಟ್, ಯಾಕಂದ್ರೆ ನಾವು ಟ್ರೇಡರ್ ಇದ್ದೇವೆ ಅಥವಾ ಇನ್ವೆಸ್ಟರ್ ಇದ್ದೇವೆ. ಅದಕ್ಕೆ ನಾವು ದಿನ ಎಲ್ಲ ಚಾರ್ಟ್ ನೋಡ್ಬೇಕಾಗ್ತೈತಿ. ವೈಟ್ ಕಲರ್ ಅಂತಂದ್ರೆ ಕಣ್ಣು ನೋಸ್ತಾವ. ನಾ ಏನು ಮಾಡೇನಿ ಅಂತಂದ್ರೆ ಬ್ಲ್ಯಾಕ್ ಕಲರ್ ಥೀಮ್ ಇಟ್ಕೊಂಡೇನಿ. ಅಂದ್ರೆ ನಾನು ನೆಕ್ಸ್ಟ್ ವೀಡಿಯೋಗಳನ್ನೆಲ್ಲ ವೈಟ್ ಕಲರ್ ಇಡಕ್ಕೆ ಟ್ರೈ ಮಾಡ್ದೇನಿ. ತಿಳಿತ್ರಿ. ಈಗ ಬರೀ ಮತ್ತೆ ನೆಕ್ಸ್ಟ್ ನೋಡೋಣ. ಮಂಜು ಅವರು ಒಂದು ಕಮೆಂಟ್ ಮಾಡ್ಯಾರ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಸರ್, ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ಇದೇ ಥರ ವೀಕ್ಷಕರೇ, ನಂಗೆ ಏನಂತಂದ್ರೆ ವೀಕ್ಷಕರೇ, ನಾ ಮಾತಾಡೋದು ನಿಮಗೆ ತಿಳಿಯಾತೈತೇನಿಲ್ಲ ಅಂತ ನಂಗೆ ವೀಕ್ಷಕರೇ, ನಿಮಗೆ ಹೇಳ್ರಿ, ಏನ್ರಿ ತಪ್ಪಾದರೆ ಹೇಳ್ರಿ, ನಾ ಅದನ್ನು ಸುಧಾರ್ಸಕ್ಕೆ ಟ್ರೈ ಮಾಡ್ತೀನಿ. ಅದ್ರಾಗ ನಾವು ಬೆಳಗಾವಿದವ್ರ, ನಮ್ಮದು ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆ ಇರ್ತೈತ್ರಿ. ನೀವು ಸ್ವಲ್ಪ ಹೇಳ್ರಿ, ನನ್ನ ಭಾಷೆ ನಿಮಗೆ ಕರೆಕ್ಟ್ ತಿಳಿಯಾತೈತೇನಿಲ್ಲ. ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ಸುರೇಶ್ ಅವರೇ ಎಲ್ಲ ವಿಡಿಯೋಗಳಿಗೆ ಸೂಪರ್ ಸರ್ ಅಂತ ಕಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು. ಈ ಥರ ಸಪೋರ್ಟರ್ಸ್ ಬೇಕು ನಮಗೆ. ಮತ್ತು ವೀಕ್ಷಕರೇ, ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ. ಇವ್ರು ಏನು ಕಮೆಂಟ್ ಮಾಡ್ಯಾರ ಅಂತಂದ್ರೆ ಗುಡ್ ಅನಾಲಿಸಿಸ್ ವಿತ್ ಡೆಪ್ತ್ ಇನ್ಫಾರ್ಮೇಷನ್ ಆ್ಯಂಡ್ ಸಜೆಷನ್ ಫ್ರಾಮ್ ಸರ್ ಅಂತ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ ಯು. ಮತ್ತು ವೀಕ್ಷಕರೇ ನೋಡೋಣ, ಮತ್ತೊಂದು ವಿಠಲ್ ಅವ್ರು ಕಮೆಂಟ್ ಮಾಡ್ಯಾರ, F&O ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡಿರಿ ಸರ್ ಅಂತ. ನೋಡ್ರಿ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋಗಳು F&O ಟ್ರೇಡಿಂಗ್ ಬಗ್ಗೆನ ಮಾಡಿದ್ದೇನೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ A to Z F&O ಬಗ್ಗೆ ಬೇಸಿಕ್ದಿಂದ ಹೋಗೋಣ. F&O ಟ್ರೇಡಿಂಗ್ ಅಂದ್ರೆ ಏನು, F&O ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ಕಲಿಯೋನು. ರಿಸ್ಕ್ ಹೆಚ್ಚೈತಿ. ನಾನು ಪರ್ಸ್ನಲಿ F&O ಟ್ರೇಡಿಂಗ್ ಮಾಡಂಗಿಲ್ಲ. ಆ ಥರ ಆಪ್ಷನ್ ಟ್ರೇಡಿಂಗ್ನ ಮಾಡಂಗಿಲ್ಲ, ಬರೀ ಹೆಜ್ಜಿಂಗಕ್ಕೆ ಯೂಸ್ ಮಾಡ್ತೀನಿ. ಆ ಹೆಜ್ಜಿಂಗ್ ಅಂತಂದ್ರೆ ಏನು, ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು. ನೀವು ಎಷ್ಟು ಆಗ್ತೈತೆ ಅಷ್ಟೇ F&Oದಿಂದ ಸ್ವಲ್ಪ ಅವಾಯ್ಡನ್ನು ಮಾಡಿರಿ. ಯಾಕಂದ್ರೆ ವೀಕ್ಷಕರ F&Oನಾಗ ರಿಸ್ಕ್ ಭಾಳ ಇರ್ತೈತಿ. ಮತ್ತು ಆ ಥರ ರೊಕ್ಕ ಮಾಡೋದು ಭಾಳ ಕಠಿಣ ಐತಿ. ನಾನು ಏನಿದ್ದೀನಿ ನಾ ಹೇಳಿಬಿಡ್ತೇನೆ ರೀ ವೀಕ್ಷಕರೇ, ಅದ್ರಾಗೇನು ಹೇಳಂಗಿಲ್ಲ. ನಾನು ಪರ್ಸ್ನಲಿ ಯಾವಾಗ್ರೆ ಚಲೋ ನಂಗೆ ಅಪರ್ಚುನಿಟಿ ಅನ್ನಿಸ್ರನ್ನ ಟ್ರೇಡ್ ತೊಗೋತೀನಿ. ಡೈಲಿ ಗುರುವಾರ ಎಕ್ಸ್ಪೈರಿ ಐತಿ ಅಥವಾ ಡೈಲಿನ F&O ಟ್ರೇಡಿಂಗ್ ಮಾಡೋಣ ಅಂತಂದ್ರೆ ನಾ ಮಾಡಂಗಿಲ್ಲ ಪರ್ಸ್ನಲಿ. ನೋಡ್ರಿ ವೀಕ್ಷಕರೇ, ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ಏನಂತಂದ್ರೆ ಮಾಲ್ತೇಶ್ ಅವರ, ನೈಸ್ ಇನ್ಫಾರ್ಮೇಷನ್ ಬಟ್ ಲೈವ್ ಟ್ರೇಡಿಂಗ್ನಲ್ಲಿ ಮಾಡಿ ತೋರಿಸಿ ಅಂತ ಹೇಳ್ಯಾರ ಸ್ಟ್ರಾಟಜಿ. ಅದ್ರ ಬಗ್ಗೆನೂ ಮಾಡೋಣ. ಇವೆಲ್ಲ ಒಂದ್ಸಲ ಇದೆಲ್ಲ ಸೀರೀಸ್ ಮುಗಿಯಾನ ಎಲ್ಲ ಸ್ಟ್ರಾಟಜಿದ ಲೈವ್ ಮಾರ್ಕೆಟ್ನಾಗ ನೋಡೋಣ ವೀಕ್ಷಕರೇ. ಅದ್ರ ಬಗ್ಗೆನೂ ನಾವು ವಿಡಿಯೋ ಮಾಡ್ತೀನಿ. ಮತ್ತು ವೀಕ್ಷಕರೇ, ನೆಕ್ಸ್ಟ್ ನೋಡೋಣ. ನೋಡ್ರಿ ವೀಕ್ಷಕರೇ, ಪ್ರಸನ್ನ ನಾಯಕ್ ಅವರು ಒಂದು ಕಮೆಂಟ್ ಮಾಡ್ಯಾರ. ನೋಡ್ರಿ ಬ್ರೋ, ಟಾಟಾ LXC ಬಗ್ಗೆ ವಿಡಿಯೋ ಮಾಡು ಬ್ರೋ, ತುಂಬಾ ಮೊಮೆಂಟಮ್ ಆಗ್ತಿದೆ ಅಂತ ಕಮೆಂಟ್ ಮಾಡ್ಯಾರ. ವೀಕ್ಷಕರೇ ನೋಡ್ರಿ, ನಾ ಟಾಟಾ LXC ಬಗ್ಗೆ ಆಲ್ರೆಡಿ 2 ವಿಡಿಯೋ ಮಾಡಿದ್ನಿ. ಒಂದು ಸ್ವತಂತ್ರ ದಿನಾಚರಣೆ ಮಾಡೀನಿ, ಅದಕ್ಕಿಂತ ಮೊದಲೇ ನಾ ಆಮ್ಯಾಗ ಒಂದು ಮಾಡೀನಿ. ಆ ವಿಡಿಯೋ ಮಾಡಿದಾಗಿಂದ ಟಾಟಾ LXC 25-30% ಇರೈತಿ ವೀಕ್ಷಕರೇ. ನಾನು ಟಾಟಾ LXC ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡೀನಿ. ಅಂದ್ರೂ ಇನ್ನೊಂದ್ಸಲ ಮಾಡ್ತೀನಿ, ಇನ್ನೂ ಬಾಯ್ ಮಾಡ್ಬೋದೇನಂತ
ನಾವು ಟಾಟಾ ಎಲಕ್ಸಿ ಬಗ್ಗೆ ತಿಳ್ಕೊಳ್ಳೋದು. ಆ ವಿಡಿಯೋಗಳದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ರೀ. ಅವಾಗ ಏನ್ರಿ ಟಾಟಾ ಎಲಕ್ಸಿ 6,900 7,000 ಸಮೀಪ ಇತ್ತು. ಈಗ ನೋಡ್ಬೋದು 8,000 ತಕ ಬಂದೈತಿ. ಈಗ ನೋಡಬಹುದು ವೀಕ್ಷಕರೇ ಅಷ್ಟೇ ಇರೈತೆ ಅಂತ. ಮತ್ತು ವೀಕ್ಷಕರೇ ಮತ್ತೊಂದು ಕಮೆಂಟ್ ನೋಡೋಣ. ಸಂಜೀವ್ ಅವ್ರು ಕಮೆಂಟ್ ಮಾಡ್ಯಾರ ಏನಂತಂದ್ರೆ ಹೆಜ್ಜಿಂಗ್ ಬಗ್ಗೆ ಹೇಳಿ ಅಂತ ಹೇಳ್ಯಾರ. ನಾ ಆಲ್ರೆಡಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಹೆಜ್ಜಿಂಗ್ ಹೆಂಗೆ ಮಾಡೋದಂತ ಹೇಳಾಮಿದ್ದೇನೆ. ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೋಡೋಣ ನೆಕ್ಸ್ಟ್ ಉತ್ತರ ಕರ್ನಾಟಕ ಅಡುಗೆ ಮನೆ ಅವ್ರು ಕಮೆಂಟ್ ಮಾಡ್ಯಾರ ಬೆಸ್ಟ್ ಇನ್ಫಾರ್ಮೇಷನ್ ಅಂತ. ಥ್ಯಾಂಕ್ ಯು ರೀ. ಇದೇ ಥರ ನಂಗೆ ಸಪೋರ್ಟ್ ಮಾಡಿರಿ. ಏನಾರ ನಂಗೂ ಹುರುಪ್ ಬರ್ತೈತಿ ನಂಗೂ ವಿಡಿಯೋ ಮಾಡಕ್ಕೆ ತಿಳಿತ್ರಿ. ಮತ್ತೊಬ್ರು ಕಮೆಂಟ್ ಮಾಡ್ಯಾರ ಇವ್ರದ್ದು ಹೆಸರಿಲ್ಲ MQ3CV ಅಂತ ಹಿಂಗೆ ಯೂಸರ್ ನೇಮ್ ಐತಿ. ಯುವರ್ ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ಆನ್ ಕ್ಯಾಂಡಲ್ ಸ್ಟಿಕ್ ಥ್ಯಾಂಕ್ಸ್ ಅ ಲಾಟ್ ಅಂತಂದಾರ. ನಾನು ಥ್ಯಾಂಕ್ಸ್ ರೀ. ಯಾಕಂದ್ರೆ ಕ್ಯಾಂಡಲ್ ಸ್ಟಿಕ್ ಮೇನ್ ರೀ. ಕ್ಯಾಂಡಲ್ ಸ್ಟಿಕ್ಕನ್ನು ಕಲಿತ್ರಿ ಅಂದ್ರೆ ನೀವು ಟ್ರೇಡಿಂಗ್ನಾಗ ಎಕ್ಸ್ಪರ್ಟ್ ಆದಂಗೆ. ಯಾಕಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ರೈಸ್ ಕೂಡ ಮೂವ್ಮೆಂಟ್ ಆಗ್ತಿರ್ತೈತಿ. ನಾನು ಕ್ಯಾಂಡಲ್ ಸ್ಟಿಕ್ ಮೇನ್ ಕಲಿಬೇಕು. ಬೇಸಿಕ್ ಕ್ಲಿಯರ್ ಆಗ್ಬೇಕು ಮೇನ್ ತಿಳಿತ್ರಿ. ಮತ್ತು ಆಲ್ಮೋಸ್ಟ್ ಎಲ್ಲ 99% ಟ್ರೇಡರ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ನೋಡ್ತಾರೆ. ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಬಗ್ಗೆ ನಾನು ಫುಲ್ ಕಲೀರಿ ವೀಕ್ಷಕರೇ. ಯಾಕಂದ್ರೆ ಇಂಡಿಕೇಟರ್ ಅದು ಸ್ವಲ್ಪ ಲ್ಯಾಗಿಂಗ್ ಇರ್ತಾವೆ. ಪ್ರೈಸ್ ಮೂವ್ ಆಗೋಣ ನೆಕ್ಸ್ಟ್ ಇಂಡಿಕೇಟರ್ ಮೂವ್ ಆಗ್ತಿರ್ತಾವೆ. ಬಟ್ ಕ್ಯಾಂಡಲ್ ಸ್ಟಿಕ್ ಪ್ರೈಸ್ ಕೂಡ ಮೂವ್ ಆಗ್ತಿರ್ತಾವೆ. ನಾನು ನಮಗೆ ಬೆಸ್ಟ್ ಎಂಟ್ರಿ ಪಾಯಿಂಟ್, ಬೆಸ್ಟ್ ಸ್ಟಾಪ್ ಲಾಸ್, ಬೆಸ್ಟ್ ಟಾರ್ಗೆಟ್ ಕೊಡೋ ಚಾನ್ಸಸ್ ಹೆಚ್ಚಿರ್ತೈತಿ. ನಾನು ನೀವು ಕ್ಯಾಂಡಲ್ ಸ್ಟಿಕ್ಕನ್ನು ಕಲಿಬೇಕು. ಕ್ಯಾಂಡಲ್ ಸ್ಟಿಕ್ ಕಲಿತ್ರೆ ಬಾಯರ್ಸ್ ಎಲ್ಲಿದ್ದಾರೆ ಸೆಲ್ಲರ್ಸ್ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತೈತಿ. ಮತ್ತು ವೀಕ್ಷಕರೇ ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ ಸಂತೋಷ್ ಕುಮಾರ್ ಅವರ ಸೂಪರ್ ಇನ್ಫಾರ್ಮೇಷನ್ ಅಂತ. ಥ್ಯಾಂಕ್ ಯು ರೀ. ಮತ್ತು ವೀಕ್ಷಕರೇ ಸಾಯಿ ಪ್ರಸಾದ್ ಪಾಟೀಲ್ ಅವರು ಕಮೆಂಟ್ ಮಾಡ್ಯಾರ ಸಿಂಪಲ್ ಆ್ಯಂಡ್ ಇಫೆಕ್ಟಿವ್ ಸ್ಟ್ರಾಟಜಿ ಅಂತ. RSI ಸ್ಟ್ರಾಟಜಿ ಮೂವಿಂಗ್ ಎವರೇಜ್ ಸ್ಟ್ರಾಟಜಿ ಬೆಸ್ಟ್ ಐತ್ರಿ. ಅದ್ರಾಗ ಮೂವಿಂಗ್ ಎವರೇಜದ ಅಥವಾ RSI ಭಾಳ ಕಾಂಪ್ಲಿಕೇಟೆಡ್ ಇಲ್ಲ, ಭಾಳ ಈಸಿ ಐತಿ. ಮತ್ತು 1 ಡೇ ಟೈಮ್ ಫ್ರೇಮ್ನಾಗ ಮಾಡ್ಬೋದು. ಮತ್ತು ಕೆಲಸ ಮಾಡೋರು ಸದ್ಯಕ್ಕೆ 1 ತಾಸು ಟೈಮ್ ಕೊಟ್ರೂ ಆ ಸ್ಟ್ರಾಟಜಿನ ಪ್ರಕಾರ ಸ್ವಿಂಗ್ ಟ್ರೇಡನ್ನು ತೊಗೋಬೋದು. ಅದು ಬೆಸ್ಟ್ ಸ್ಟ್ರಾಟಜಿ ಐತಿ ವೀಕ್ಷಕರೇ. ನನಗೂ ಟೈಮ್ ಸಿಗಲಿಲ್ಲ ಈ ವಿಡಿಯೋಗಳು ಮಾಡೋದು, ಮುಂದೆಲ್ಲ ಬಿಸಿ ಇದ್ರೆ ನಾ ಪರ್ಸ್ನಲಿನೂ ಅವ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೀನಿ. ಮೊನ್ನೆ ಅಂದರೆ ಟೈಟನ್ನಾಗ ಬಂದಿತ್ತು ನೋಡ್ರಿ ಇದು ಮೂವಿಂಗ್ ಎವರೇಜ್ ಸ್ಟ್ರಾಟಜಿ ಟೈಟನ್ನಾಗ, ಅಲ್ಲಿ ನಾನು ನೋಡಿದ್ನಿ ವೀಕ್ಷಕರೇ. ನಾನು ಆ ಸ್ಟ್ರಾಟಜಿ ಬಗ್ಗೆ ನೀವು ಹೋಗಿ ಬ್ಯಾಕ್ ಟೆಸ್ಟಿಂಗ್ ಮಾಡಿರಿ ಮತ್ತು ಕಲೀರಿ. ಆ ವಿಡಿಯೋನ ಇನ್ನೊಂದು 2 ಸಲ ನೋಡಿ ಬುಕ್ನ ಎಲ್ಲ ಬರ್ಕೋರಿ. ಫ್ರೀನೇ ಹಂಗೆ ಯಾರು ಹೇಳಂಗಿಲ್ಲ. ಮತ್ತು ವೀಕ್ಷಕರೇ ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ. ಅವ್ರದ್ದು ಹೆಸರು ಏನಂತಂದ್ರೆ ಮಹಾವೀರ್ ಅವರು ಕಮೆಂಟ್ ಮಾಡ್ಯಾರ ಏನಂತಂದ್ರೆ ಸರ್ ನಾನು ಮಾರ್ಕೆಟ್ ಯಾವಾಗಲೂ ಸ್ವಲ್ಪ ಡೌನ್ ಆಗಿ ಇರುತ್ತೆ, ಆಗ ಪ್ರತಿ ತಿಂಗಳು ನಿಫ್ಟಿ ಬೀಜಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂತಿದ್ದೇನೆ ಹೇಳಿ ಪ್ಲೀಸ್ ಅಂತಂದ್ರೆ ಮಾರ್ಕೆಟ್ ಬಿದ್ದಾಗ ನಿಫ್ಟಿ ಬೀಜ್ನಾಗ ಇವ್ರ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಬೆಸ್ಟ್. ಖರೆ ಏನಂತಂದ್ರೆ ವೀಕ್ಷಕರೇ ಬಿದ್ದೈತಿ ಯಾವಾಗ ಹಾಕೋಂತ ಇರೋದಂತಂದ್ರೆ ಒಬ್ಬರೊಬ್ರು ಕೆಲಸ ಮಾಡ್ತಾರೋ ಅವ್ರಿಗೆ ಆಗಂಗಿಲ್ಲ ಮತ್ತು ಡಿಸಿಪ್ಲಿನನ್ನು ಮೇಂಟೈನ್ ಆಗಂಗಿಲ್ಲ. ನೀವು SIPಯನ್ನು ಮಂತ್ಲಿ SIPಯನ್ನು ಸೆಟ್ ಮಾಡ್ರೆ, ಆಟೋಪೇಯನ್ನು ಸೆಟ್ ಮಾಡಿದ್ರೆ ಮ್ಯಾಂಡೇಟ್ ಮಾಡಿ ಆಟೋಮೆಟಿಕ್ ಆ ಡೇಟಿಗೆ ನಿಮ್ದು ಅಮೌಂಟನ್ನು ಹಾಕೊಂತ ಹೋಗ್ತೈತಿ. ಮತ್ತು ಲಾಂಗ್ ಟರ್ಮ್ ತನಕ ನೀವು ಡಿಸಿಪ್ಲಿನ್ ಇರೋಕೆ ಸಾಧ್ಯ ಐತಿ. ನೀವು ಒಂದ್ಸಲ ಆಟೋಪೇಯನ್ನು ಮಾಡಿದ್ರೆ ಅಂದ್ರೆ ಮ್ಯಾಂಡೇಟನ್ನು ಸೆಟ್ ಮಾಡಿ ಮ್ಯೂಚುವಲ್ ಫಂಡ್ನಾಗ ಏನ್ರಿ ಅಥವಾ ಇದು ನಿಫ್ಟಿ ಇಂಡೆಕ್ಸ್ ಫಂಡ್ನಾಗ ಅದು ಮಾಡ್ರೆ ಏನಾಗ್ತೈತೆ ಅಂದ್ರೆ 15 ತಾರೀಕು ಅಂತಂದ್ರೆ ಪ್ರತಿ ತಿಂಗಳ 15 ತಾರೀಕು ಕಟ್ ಹಾಕೋಂತನ ಹೋಗ್ಬಿಡ್ತೈತಿ. 10 ವರ್ಷ 20 ವರ್ಷ ಗಂಟ್ಲಿ ನೀವು ಎಷ್ಟು ವರ್ಷ ಇನ್ವೆಸ್ಟ್ ಮಾಡೋರಿದ್ದೀರಿ ಅದರಲ್ಲಿ ಏನಾಗ್ತೈತೆ ಅಂದ್ರೆ ಡಿಸಿಪ್ಲಿನ್ ಮೇಂಟೈನ್ ಆಗ್ತೈತಿ. ಬಟ್ ಇದು ಡೌನ್ ಬಂದಾಗೂ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡ್ರೆ ಬೆಸ್ಟ್. ಯಾಕಂದ್ರೆ ನಿಮಗೆ ರಿಟರ್ನ್ ಹೆಚ್ಚು ಸಿಗೋ ಚಾನ್ಸಸ್ ಇರ್ತೈತಿ. ಖರೆ ನೀವು ಈ ಡಿಸಿಪ್ಲಿನ್ನ ಫಾಲೋ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಡಿಸಿಪ್ಲಿನನ್ನು ಬಿಡಬಾರ್ದು, ಲಾಂಗ್ ಟರ್ಮ್ ತನಕ ಇರ್ಬೇಕು. ಶೇರ್ ಮಾರ್ಕೆಟ್ ಅಂದ್ರೆ ಲಾಂಗ್ ಟರ್ಮ್ ಗೇಮ್ ಐತಿ. ಲಾಂಗ್ ಟರ್ಮ್ ತನಕ ಈ ಥರ ಮಾಡ್ಕೊಂಡು ಕುಂತ್ರೆ ಬೆಸ್ಟ್. ಬಟ್ ನೀವು ಒಂದ್ಸಲ ಬಾಯ್ ಮಾಡ್ತೀರಿ ಒಂದ್ಸಲ ಬಾಯ್ ಮಾಡಂಗಿಲ್ಲ ಹಿಂಗೆ ಆಗ್ತೈತಂದ್ರೆ ನಿಮ್ಮ ಮೈಂಡ್ ಅಷ್ಟು ಕಂಟ್ರೋಲ್ ಇಲ್ಲ ಅಂದ್ರೆ ನಿಮಗೆ ಅಂಜಿಗೆ ಬರ್ತೈತೆ ಅಂತಂದ್ರೆ ನೀವು SIPಯನ್ನು ಆಟೋಪೇನಾಗ ಸೆಟ್ ಮಾಡಿಬಿಡ್ರಿ. ಅಂದ್ರೆ ಕರೆಕ್ಟ್ ಯಾವ ತಿಂಗಳದ್ದು 1 ತಿಂಗಳದ್ದು ಯಾವ್ದ್ರೆ ಡೇಟನ್ನು ಫಿಕ್ಸ್ ಮಾಡ್ರೆ 30 ತಾರೀಕು ಅಥವಾ 10 ತಾರೀಕು 15 ತಾರೀಕು ಎಲ್ಲರೂ 15-10 ಅದು ಮಾಡ್ತಾರೆ. ಯಾಕಂದ್ರೆ ಒಬ್ರು ಪೇಮೆಂಟ್ ಲೇಟ್ ಆಗ್ತೈತೆ. ಮಾಡ್ರೆ ಏನಾಗ್ತೈತೆ ಅಂದ್ರೆ ವರ್ಷಾನುಗಟ್ಲೆ ಕಂಟಿನ್ಯೂ ಅದ ಡೇಟಿಗೆ ನಿಮ್ಮ SIP ಕಟ್ ಹಾಕೋಂತ ಹೋಗ್ತೈತಿ. ಡಿಸಿಪ್ಲಿನನ್ನು ಮೇಂಟೈನ್ ಆಗ್ತೈತಿ. ತಿಳಿದ್ರಿ ಇದು ಬೆಸ್ಟ್ ರೀ. ಬಿದ್ದ ಹಾಕೋದ್ರೆ ಬೆಸ್ಟ್. ಯಾಕಂದ್ರೆ ನಾರ್ಮಲ್ 15% ರಿಟರ್ನ್ ಕೊಡ್ತೈತಲ್ಲ ರೀ ನಿಫ್ಟಿ, ನೀವು ಬಿದ್ದ ಹಾಕೋಂತ ಹೋದ್ರೆ ನಿಮಗೆ ಸ್ವಲ್ಪ ಹೆಚ್ಚು ರಿಟರ್ನನ್ನು ಕೊಡ್ಬೋದು. ಅದು ಬೆಸ್ಟ್ ಸ್ಟ್ರಾಟಜಿ ನೀವು ಅನ್ನೋದು. ಅದ್ರ ಬಗ್ಗೆನೂ ನಾವು ಮುಂದೆ ಕಲಿಯೋನು ಮ್ಯೂಚುವಲ್ ಫಂಡ್ ಸೀರೀಸ್ನಾಗ ನಿಮಗೆ ಇನ್ನೂ ಡೀಟೇಲಾಗಿ ಗೊತ್ತಾಗ್ತೈತಿ. ಮತ್ತೊಂದು ಪರ್ಶು ಅವ್ರು ಕಮೆಂಟ್ ಮಾಡ್ಯಾರ ಏನಂತಂದ್ರೆ ಸ್ವಿಂಗ್ ಟ್ರೇಡಿಂಗ್ ಕಂಪ್ಲೀಟ್ ಕೋರ್ಸ್ ಮಾಡಿ ಸರ್ ಅಂತಂದಾರ. ಆಲ್ರೆಡಿ ನಾ ಸ್ವಿಂಗ್ ಟ್ರೇಡಿಂಗ್ ಕಂಪ್ಲೀಟ್ ಕೋರ್ಸ್ ಮಾಡೀನಿ. ಅದೇನಾಯ್ತು ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಅಂತ ಆಲ್ಮೋಸ್ಟ್ ಎಲ್ಲನೂ ಅದು ಒಂದು ಪ್ಲೇಲಿಸ್ಟ್ನಾಗ ಬಂದೈತಿ. ನನಗೂ ಇವತ್ತು ಅನ್ಸತ್ತಿತ್ತ ಅದು ಪ್ಲೇಲಿಸ್ಟನ್ನು ಸ್ವಲ್ಪ ಚೇಂಜ್ ಮಾಡಿ ಸ್ವಿಂಗ್ ಟ್ರೇಡಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಮಾಡ್ತೇನೆ. ಆಮೇಲೆ ಆಪ್ಷನ್ ಟ್ರೇಡಿಂಗ್, ಮ್ಯೂಚುವಲ್ ಫಂಡ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಹಿಂಗೆ ಮಾಡ್ತೇನೆ ರೀ. ಈಗ ಬೇಸಿಕ್ ಟು ಅಡ್ವಾನ್ಸ್ ಪ್ಲೇಲಿಸ್ಟನ್ನು ಮಾಡೇನಿಲ್ಲ ರೀ. ಅದ್ರಾಗ ಎಲ್ಲ ವೀಡಿಯೋ ಹಾಕತ್ತೇನೆ. ಭಾಳ ಮಂದಿ ಕನ್ಫ್ಯೂಸ್ ಆಗ್ತೈತಿ. ನಾನು ಸ್ವಿಂಗ್ ಟ್ರೇಡಿಂಗ್ದು ವೀಡಿಯೋ ಮಾಡೇನಿ. ಈಗ ಏನು ಮಾಡ್ತೇನೆ ಅಂದ್ರೆ ಈಗ ಜಸ್ಟ್ ವೀಡಿಯೋ ಮುಗ್ಯಾನ ನಾನು ಪ್ಲೇಲಿಸ್ಟನ್ನು ಚೇಂಜ್ ಮಾಡಿ ಸ್ವಿಂಗ್ ಟ್ರೇಡಿಂಗ್ ಅಂತ ಮಾಡ್ತೀನಿ. ಅದ್ರಾಗ ಸ್ವಿಂಗ್ ಟ್ರೇಡಿಂಗ್ದು ಎಲ್ಲ ವೀಡಿಯೋಗಳ ಹಾಕ್ತೇನೆ. ತಿಳಿತ್ರಿ. ಮತ್ತು ನೆಕ್ಸ್ಟ್ ನೋಡೋಣ. ಪ್ರತೀಕ್ ಅವ್ರು ಕಮೆಂಟ್ ಮಾಡ್ಯಾರ ಬ್ರೋ ಕಲ್ಯಾಣ್ ಜ್ಯುವೆಲರ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಕಲ್ಯಾಣ್ ಜ್ಯುವೆಲರ್ಸ್ ಬಗ್ಗೆನೂ ವಿಡಿಯೋ ಮಾಡ್ತೇನೆ ರೀ.
ಇವು ಸ್ಟಾಕ್ಗಳ ಬಗ್ಗೆದು ವಿಡಿಯೋ ಮಾಡೋದೈತಿ, ಬಟ್ ಈ ಕೋರ್ಸ್ ಸಂಬಂಧ ವಿಡಿಯೋ ಮಾಡೋಕ್ಕಾಗತ್ತ. ಬಟ್ ಈಗ ಟ್ರೈ ಮಾಡ್ತೇನೆ ನಾ 100%. ಟಾಟಾ ಎಲೆಕ್ಸಿಗಾಗಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಆಗಲಿ ಚಲೋ ಯಾವ್ಯಾವ ಸ್ಟಾಕ್ ಇದಾವೆ ಅದ್ರದ್ದೆಲ್ಲ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಡೀಟೇಲ್ದಾಗ ಮತ್ತು ಬಿಸ್ನೆಸ್ ಮಾಡೆಲ್ ಬಗ್ಗೆ ಕಲಿಯೋಣ ನಾವು. ತಿಳಿತ್ರಿ. ಮತ್ತೊಂದು ವೀಕ್ಷಕರಿಗೆ ಬಂದೈತಿ ಯೂಟ್ಯೂಬ್ ಚಾನಲ್ ಅಂತ ಇವ್ರದ್ದು ಹೆಸರು ಐತಿ. ಬ್ರೋ ಒಂದು ದಿವ್ಸಕ್ಕೆ ಒಂದು ವಿಡಿಯೋ ಬಿಡ್ರಿ ಅಂತ ಅವ್ರು ಹೇಳ್ಯಾರ. ಒಂದು ದಿವ್ಸಕ್ಕೆ ಒಂದೇ ವಿಡಿಯೋನ ಬಿಡಾತೇನೆ ರೀ ನಾ. ಬಟ್ ಒಂದೊಂದ್ಸಲ ಏನಾಗ್ತೈತೆ ಅಂದ್ರೆ ನ್ಯೂಸ್ ಅದು ಮಾಡಿದ್ನಿ ಅಂದ್ರೆ ನ್ಯೂಸದ್ದು ವಿಡಿಯೋನ ಕವರ್ ಮಾಡ್ರೆ ಎರಡು ವಿಡಿಯೋನು ಹಾಕ್ಬೇಕಾಗ್ತೈತಿ. ಮತ್ತು ಏನಾಗೈತೆ ಅಂದ್ರೆ ಕೋರ್ಸದ ಭಾಳ ದಿನದಿಂದ ಒಂದು 2-3 ತಿಂಗಳದಿಂದ ನಾ ಕೋರ್ಸದ ವಿಡಿಯೋ ಬಿಡ್ಕೊಂಬರತ್ತೇನಿಲ್ಲ ರೀ. ಅವು ವಿಡಿಯೋಗಳ ಭಾಳ ಆಗ್ಯಾವ, 27-28 ವಿಡಿಯೋ ಆಗ್ಯಾವ. ಅದೆಲ್ಲ ನೋಡೋಕೆ ಮಂದಿಗೆ ಭಾಳ ಬೇಸರ ಬರತೈತಿ. ಬಟ್ ವೀಕ್ಷಕರೇ ಅವು ವಿಡಿಯೋಗಳನ್ನು ನೋಡ್ರಿ. ಹಳೆ ವಿಡಿಯೋಗಳನ್ನಾಗ ಸ್ವಲ್ಪ ಸ್ಲೋ ಮಾತಾಡೇನಿ, ಅಷ್ಟು ಎಕ್ಸ್ಪರ್ಟ್ ಇಲ್ಲ ಇನ್ನೇನು ನಾನು ಮಾತಾಡೋಕೆ. ಈಗೂ ಅಷ್ಟೇನು ಆಗೇನು ಅನ್ಸೋತ್ತ. ಹೆಂಗೆ ಮಾತಾಡ್ತೇನೆ ಅದು ಹೇಳ್ರಿ ನಂಗೆ, ಇನ್ನೂ ನಾ ಏನು ಇಂಪ್ರೂವ್ ಮಾಡ್ಬೇಕಂತ. ಮತ್ತು ವೀಕ್ಷಕರೇ ಹಳೆ ವಿಡಿಯೋಗಳು ಇದಾವೆ, 27-28 ವಿಡಿಯೋಗಳು ಇದಾವೆ. ಅವು ನೋಡೋಕೆ ಬೇಸರ ಬರತೈತಿ. ಬಟ್ ನೋಡ್ರಿ ಹತ್ರ ಎಲ್ಲ ಚಲೋ ಇನ್ಫಾರ್ಮೇಷನ್ ಐತಿ. ಅವು ಹಳೆ ವಿಡಿಯೋಗಳು ನೋಡ್ರನ ಇವು ಈಗ ಅಡ್ವಾನ್ಸ್ನ ಹೋಗತ್ತೇನಿಲ್ಲ ರೀ ಸ್ಟ್ರಾಟಜಿಗಳ ಬಗ್ಗೆ, ಅವ್ರ ಬಗ್ಗೆ ತಿಳಿತೈತಿ. ನೀವು ಬೇಸಿಕಾಗಿ ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಇವು ಅಡ್ವಾನ್ಸ್ ನಿಮ್ಗೆ ಅಷ್ಟೇ ಡಿಟೇಲ್ದಾಗ ತಿಳಿಯಂಗಿಲ್ಲ. ನಾನು ಆ ವಿಡಿಯೋಗಳನ್ನ ನೋಡ್ರಿ. ಒಂದು ಟಾಪಿಕ್ ಶೇರ್ ಮಾರ್ಕೆಟ್ ಅಂದ್ರೆ ಏನ, ಶೇರ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡೋದು ಸೇಫ್ ಐತೇನಿಲ್ಲ, ಹಾಗೆಲ್ಲ ಫುಲ್ ಡೀಟೇಲ್ದಾಗ ನಾ ಡಿಸ್ಕಸ್ ಮಾಡೇನಿ ಆ ವಿಡಿಯೋಗಳ್ನಾಗ. ನಾನು ವೀಕ್ಷಕರೇ ಆ ವಿಡಿಯೋಗಳನ್ನು ಖಂಡಿತವಾಗಿ ನೋಡ್ರಿ. ಮತ್ತು ಫ್ರೀನಾಗ ಕೊಟ್ಟೈತಿ ಅಂತಂದ್ರೆ ಸ್ವಲ್ಪ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ, ಫ್ರೀನಾಗ ಐತಿ ಬಿಡಂತ. ಖರೆ ಫ್ರೀಕ್ಕಿಂತ ಏನು ರೀ ರೊಕ್ಕ ಕೊಟ್ಟರೆ ಸಿಗಂಗಿಲ್ಲ ಅಂಥ ವಿಡಿಯೋಗಳು ಮಾಡೇನಿ. ನಾ 100% ಕೊಡ್ತೇನೆ ರೀ ವೀಕ್ಷಕರೇ. ನಾನು ಆ ವಿಡಿಯೋಗಳನ್ನು ಫುಲ್ ನೋಡ್ರಿ. ನಿಮಗೆ ಬೇಸರ ಅನ್ನಿಸ್ರೆ ನೋಡ್ರಿ, ಬೇಸರ ಅನ್ನಿಸ್ತೈತಿ. ಬಟ್ ನೀವು ಒಂದು 10 ನಿಮಿಷದ್ದು ಇದಾವೆ ವಿಡಿಯೋಗಳು. ಒಂದಿನ ಒಂದೇ ವಿಡಿಯೋ ನೋಡ್ಕೊಂತ ಹೋದ್ರೂ 1 ತಿಂಗಳಿನಾಗ 30 ವಿಡಿಯೋ ಮುಗಿತಾವ. ಖರೆ ನಿಮಗೆ ಬೇಸರ ಬರೋಂಗಿಲ್ಲ ಅಂದ. ಮತ್ತು ಒಂದು ದಿನದಾಗ ಒಂದೇ ವಿಡಿಯೋ ನೋಡ್ರಿ, ಯಾಕಂದ್ರೆ ನಿಮಗೆ ಡೀಟೇಲ್ದಾಗ ಗುರ್ತಾಗ್ತೈತಿ ಮತ್ತು ಬರ್ಕೋಬೋದು ಅದ್ರ ಬಗ್ಗೆ. ನೀವು ಒಂದು ದಿನದ 3-4 ವಿಡಿಯೋ ನೋಡ್ರೆ ನಿಮಗೆ ಬೇಸರು ಬರ್ತೈತಿ ಮತ್ತು ನಿಮಗೆ ಅಷ್ಟು ಡೀಟೇಲ್ದಾಗ ತಿಳಿಯಂಗಿಲ್ಲ. ತಿಳಿತ್ರಿ. ಬರೀ ಮತ್ತು ನೆಕ್ಸ್ಟ್ ನೋಡೋಣ. ಮತ್ತೊಂದು ಐತಿ, ಇವ್ರದ್ದು ಹೆಸರು ಇಲ್ಲ, ಯೂಸರ್ ನೇಮ್ ಅದೈತಿ YE18 ಏನೋ. ನಾನು ಇವ್ರದ್ದನ್ನು ನೋಡ್ರಿ. ನೈಸ್ ವಿಡಿಯೋ ಬ್ರೋ ಅಂದಾರ, ಥ್ಯಾಂಕ್ ಯು. ಮತ್ತು ಆನಂದ್ ಅವರು ಕಮೆಂಟ್ ಮಾಡ್ಯಾರ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಈಗ ನೆಕ್ಸ್ಟ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾನು ಮಾಡಿದ್ದೇನೆ. ನಾಳೆ ಇಲ್ಲಿಕ ನಾಡ್ದಿಂದ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಸ್ಟಾರ್ಟ್ ಮಾಡಿದ್ದೇನೆ ವಿಡಿಯೋ ಬೇಸಿಕ್ದಿಂದ. ಆಮೇಲೆ ಆಪ್ಷನ್ ಟ್ರೇಡಿಂಗ್ನಾಗ ಅಡ್ವಾನ್ಸ್ ತನಕ ಹೋಗೋಣ. ತಿಳಿತ್ರಿ. ಏನು ರಿಸ್ಕ್ ಇದಾವೆ, ಹೆಂಗೆ ರಿಸ್ಕನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಎಲ್ಲ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋಣ ಆಪ್ಷನ್ ಟ್ರೇಡಿಂಗ್ ಬಗ್ಗೆ. ಮತ್ತು ವೀಕ್ಷಕರೇ ಸುಧೀರ್ ಅವರು ಅಂತ ಕಮೆಂಟ್ ಮಾಡ್ಯಾರ, ಬ್ರೋ ಸ್ವಲ್ಪ ಬಿರ್ಲಾ ಸಾಫ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ ಅಂತ ಹೇಳ್ಯಾರ. ಎಸ್, ಬಿರ್ಲಾ ಸಾಫ್ಟ್ ಬಗ್ಗೆನೂ ನಾವು ಸ್ವಲ್ಪ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ. ಮತ್ತು ವೀಕ್ಷಕರೇ ನೋಡೋಣ ನೆಕ್ಸ್ಟ್. ಮುತ್ತು ಆನ್ಲೈನ್ ಸ್ಟಡೀಸ್ ಅವರು ಅಂತ ಕಮೆಂಟ್ ಮಾಡ್ಯಾರ, ನಿಮ್ಮ ಪೋರ್ಟ್ಫೋಲಿಯೋದು ಮಂತ್ಲಿ ಪ್ರಾಫಿಟ್ ವಿಡಿಯೋ ಮಾಡಿರಿ ಅಂತ. ಅದ್ರ ಬಗ್ಗೆನೂ ಮಾಡೋಣ ರೀ ವೀಕ್ಷಕರೇ, ಅದ್ರ ಬಗ್ಗೆನೂ ನೆಕ್ಸ್ಟ್ ಮಾಡೋಣ. ಹೇಮಂತ್ ಅವರು ಕಮೆಂಟ್ ಮಾಡ್ಯಾರ, ಲೈವ್ ಟ್ರೇಡಿಂಗ್ನಾಗ RSI ಸ್ಟ್ರಾಟಜಿ ಬಗ್ಗೆ ಹೇಳ್ರಿ ಅಂತ ಹೇಳ್ಯಾರ. ವೀಕ್ಷಕರೇನ ಇಲ್ಲ, RSI ಸ್ಟ್ರಾಟಜಿ ಇಂಟ್ರಾಡೇ ಆಗಲಿ ಅಥವಾ ಇಂಟ್ರಾಡೇ ಸ್ಟ್ರಾಟಜಿ ಆಪ್ಷನ್ ಸ್ಟ್ರಾಟಜಿ ಇಲ್ಲ, ಇದು ಒಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಐತಿ. ಅಂದ್ರೆ 3 ದಿನ 1 ವಾರ ಗಂಟ್ಲೆ ಒಂದು ಟ್ರೇಡ್ನಾಗ ಇರಬೇಕಾಗ್ತೈತಿ. ನಾನು ಇದು ಲೈವ್ ಟ್ರೇಡಿಂಗ್ನಾಗ ಮಾಡಿ ತೋರಿಸೋದ್ರನಾಗ ಏನು ಸೆನ್ಸ್ ಇಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ನೀವು ಮಾರ್ಕೆಟ್ ಮುಗ್ಯಾನ ಸ್ಟಡಿ ಮಾಡ್ಬೋದ. ಇವು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಇದಾವ್ರಿ. ನಾವು 1 ಡೇ ಟೈಮ್ ಫ್ರೇಮ್ಲೇ ನೋಡ್ತೇವೆ. ನೀವು ಲೈವ್ ಟ್ರೇಡಿಂಗ್ನಾಗ ಮಾಡಿ ತೋರಿಸ್ರಿ ಅನ್ನತ್ತೀರಿ ಸ್ಟ್ರಾಟಜಿ. ಬಟ್ ಲೈವ್ ಟ್ರೇಡಿಂಗ್ನಾಗ ಮಾಡ್ರೂ ಏನು ಅಷ್ಟೇ ಯೂಸ್ ಇಲ್ಲ. ಯಾಕಂದ್ರೆ ವೀಕ್ಷಕರಿದ ಪೊಸಿಷನಲ್ ಟ್ರೇಡಿಂಗ್ ಐತಿ ಅಂತಂದ್ರೆ ಭಾಳ ದಿನ ವೆಯ್ಟ್ ಮಾಡಬೇಕಾಗ್ತೈತಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಮಾರ್ಕೆಟ್ ಕ್ಲೋಸಿಂಗ್ ಆಗೋಣ ನೋಡ್ಬೇಕು. ಮತ್ತು ಯಾವ ಸ್ಟಾಕ್ಗಳು ಸಿಗ್ತಾವಲ್ಲ ರೀ ನಮಗೆ ಆ ಸ್ಟ್ರಾಟಜಿ ಪ್ರಕಾರ, ಆ ಸ್ಟಾಕ್ಗಳನ್ನಾಗ ನಾವು ಮಾರ್ಕೆಟ್ ಓಪನ್ ಆಗೋಣ ಇನ್ವೆಸ್ಟ್ ಮಾಡೋದಿರ್ತೈತಿ. ಮಾರ್ಕೆಟ್ ಮುಗ್ಯಾನ ನೋಡೋದಿರ್ತೈತಿ. ಮತ್ತು ಸಿಕ್ಕು ಅಂದ್ರೆ ನಾನು ಮುಂಜಾನೆ ಮಾರ್ಕೆಟ್ ಓಪನ್ ಆಗೋಣ ಇನ್ವೆಸ್ಟ್ ಮಾಡೋದಿರ್ತೈತಿ. ತಿಳಿತ್ರಿ. ಅಂದ್ರೆ ನಾ ಟ್ರೈ ಮಾಡ್ತೇನೆ. ಅದೇನು ಲೈವ್ ಮಾರ್ಕೆಟ್ನಾಗ ಹಂಗೇನು ಇರೋಂಗಿಲ್ಲ. ಶಾರ್ಟ್ ಟರ್ಮ್ ಸ್ಟ್ರಾಟಜಿಗಳು ಇವು ಎಲ್ಲ ನಾವು ಮಾರ್ಕೆಟ್ ಮುಗ್ಯಾನ ನೋಡ್ತೇವೆ, ಮರ್ಜೂಸ ಇನ್ವೆಸ್ಟ್ ಮಾಡ್ತೇವೆ. ತಿಳಿತ್ರಿ. ಮತ್ತು ನೋಡೋಣ ವೀಕ್ಷಕರೇ, ನಾಗರಾಜ್ ಅವರು ಕಮೆಂಟ್ ಮಾಡ್ಯಾರ, ಬ್ರೋ ಸ್ಟಾಪ್ ಲಾಸ್ ಹೆಂಗೆ ಹಚ್ಚೋದ್ ಬಗ್ಗೆ ಹೇಳ್ರಿ ಅಂತ ಹೇಳ್ಯಾರ. ಅದನ್ನು ಹೇಳ್ತೇನೆ. ಝೀರೋದಾನಾಗ ಹೆಂಗೆ ಸ್ಟಾಪ್ ಲಾಸ್ ಹಚ್ಬೋದು ಅಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ ವೀಕ್ಷಕರೇ. ಸ್ಟಾಪ್ ಲಾಸ್ ಭಾಳ ಇಂಪಾರ್ಟೆಂಟ್. ಅದ್ರ ಬಗ್ಗೆನೂ ಈಗ ನಂದು ಮಾನಿಟರ್ದು ರೆಕಾರ್ಡಿಂಗ್ ಆನ್ ಇಲ್ಲ, ಇಲ್ಲಿ ಈಗ ತೋರಿಸಿಬಿಡ್ತೀನಿ ನಾ ಸ್ಟಾಪ್ ಲಾಸ್ ಹೆಂಗೆ ಹಚ್ಚೋದಂತ. ಮತ್ತು ವೀಕ್ಷಕರೇ ಚಿದಾನಂದ್ ಅವರೂ ಭಾಳ ಕಮೆಂಟ್ ಮಾಡ್ಯಾರ. ಅವರು ಚಲೋ ಸಪೋರ್ಟ್ ಕೊಡತ್ತಾರ ನಂಗೆ, ಎಲ್ಲ ವಿಡಿಯೋಗಳಿಗೂ ಕಮೆಂಟ್ ಮಾಡತ್ತಾರ. ಮತ್ತು ನೋಡೋಣ ವೀಕ್ಷಕರೇ. ಮತ್ತೊಬ್ಬರದ್ದು ಹೆಸರಿಲ್ಲ, ಅವ್ರದ್ದು @SA ಹಿಂಗೆ ಯೂಸರ್ ನೇಮ್ ಐತಿ. ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡ್ರಿ ಅಂತಾರೆ. ಭಾಳ ಮಂದಿ ನನ್ನ ಕಡೆ ಮೊಬೈಲ್ ನಂಬರನ್ನು ಬಿಡತ್ತಾರ. ವೀಕ್ಷಕರೇ ಹಂಗೆ ಮೊಬೈಲ್ ನಂಬರ್ ನಂಗೆ ಕೊಡೋಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಂದು ಪ್ರೈವಸಿ ರೀಸನ್ ಸಂಬಂಧ ಮೊಬೈಲ್ ನಂಬರ್ ಕೊಟ್ಟನೆ ಅಂದ್ರೆ ನೀವು ಭಾಳ ಮಂದಿ ಕಾಲ್ ಮಾಡ್ತಾರೆ, ಇದು ಮಾಡ್ತಾರೆ. ನಂಗೆ ಅದೆಲ್ಲ ಮಾಡೋಕ್ಕಾಗಿಲ್ಲ. ನಾನು ಏನಿದ್ರೂ ನೀವು ಯೂಟ್ಯೂಬ್ ವಿಡಿಯೋಗಳು ಮಾಡ್ತೇನಿಲ್ಲ ರೀ, ಅದ್ರ ಕಮೆಂಟ್ ಬಾಕ್ಸ್ನಾಗ ಕ್ವಶನ್ ಕೇಳ್ರಿ, ಅವ್ರದ್ದು ಆನ್ಸರ್ ಮಾಡೋಕೆ ನಾ ಟ್ರೈ ಮಾಡ್ತೀನಿ. ಈ ಥರ Q&A ವಿಡಿಯೋಗಳ್ನಾಗ ಅವು ಆನ್ಸರ್ಗಳು ಕವರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಪರ್ಟಿಕ್ಯುಲರ್ ಒಂದು ವಿಡಿಯೋ ಮಾಡಿ ನಿಮ್ಮ ಅವು ಕ್ವಶನ್ಗಳ್ಗೆ ಆನ್ಸರ್ ಮಾಡೋಕೆ ನಾ ಟ್ರೈ ಮಾಡ್ತೀನಿ.
ನಾನು ವೀಕ್ಷಕರೇ ದಯವಿಟ್ಟು ಮೊಬೈಲ್ ನಂಬರನ್ನು ಕೇಳಬೇಡ್ರಿ ತಿಳಿತ್ರಿ. ಮತ್ತು ವೀಕ್ಷಕರೇ ನಂದು ಯಾವುದು ಕೋರ್ಸೂ ಇಲ್ಲ, ನಾ ಏನಿದ್ರೂ ಫ್ರೀನ ಹೇಳ್ತೇನೆ. ನಾನು ಏನಿದ್ರೂ ಕೇಳ್ರಿ ನೀವು ಫ್ರೀನಾಗಿ ನಾ ಹೇಳ್ತೇನೆ ತಿಳಿತ್ರಿ. ಮತ್ತು ನೋಡೋಣ ನೆಕ್ಸ್ಟ್ ಯಾರ್ದೈತಂತ. ಮತ್ತು ಮಹಾವೀರ್ ಅವ್ರು ಕಮೆಂಟ್ ಮಾಡ್ಯಾರ, ಸರ್ ನಾನು ICICI ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ಮೊಬೈಲ್ ಆ್ಯಪಲ್ಲಿ ಮಾಡಬಹುದಾ ಅಥವಾ ಬ್ಯಾಂಕಿಗೆ ಹೋಗಿ ಮಾಡ್ಬೇಕೇನಂತ ಕೇಳ್ಯಾರ. ವೀಕ್ಷಕರೇ ನೋಡ್ರಿ, ನೀವು ಮೊಬೈಲ್ ಆ್ಯಪ್ನಾಗೂ ಮಾಡ್ಬೋದಾ. ನಾ ಪರ್ಸ್ನಲಿ ನಂದು ಜೆರೋದಾದ ಅಕೌಂಟ್ ಐತಿ. ಜೆರೋದಾದ ನಿಮ್ಮದು ಅಕೌಂಟ್ ಇರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೇನೆ, ನೀವು ಅಕೌಂಟ್ ಓಪನ್ ಮಾಡ್ಬೋದು. ನಂಬರ್ 1 ಬ್ರೋಕರ್ ಇದ್ದಾರೆ ಅವ್ರು ನಮ್ಮ ಇಂಡಿಯಾದ. ನನ್ನ ಜೆರೋದಾದ ಅಕೌಂಟ್ ಐತಿ. ಜೆರೋದಾದ ಅಕೌಂಟ್ ಇದ್ರೆ ಜೆರೋದಾದವ್ರದ್ದು ಒಂದು ಜೆರೋದಾ ಕಾಯಿನ್ ಅಂತ ಒಂದು ಆ್ಯಪ್ ಐತಿ, ಕಾಯಿನ್ ಬೈ ಜೆರೋದಾ ಅಂತ. ಅದು ಕಾಯಿನ್ ಆ್ಯಪ್ನಾಗ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಬರ್ತೈತ್ರಿ. ನಾವು ಜೆರೋದಾದ ಅಕೌಂಟ್ ಇರ್ತೈತೆ ಅದು ಸೇಮ್ ಅಕೌಂಟನ್ನು ಈ ಥರ ಲಾಗಿನ್ ಆಗ್ತೈತ್ರಿ ಜೆರೋದಾ ಕಾಯಿನ್ ಆ್ಯಪ್ನಾಗ. ಅದ್ರಾಗ ನಾವು ಮ್ಯೂಚುವಲ್ ಫಂಡನ್ನು ಬಾಯ್ ಮಾಡ್ಬೋದು. ಅದ್ರಲ್ಲಿ ಏನಂತಂದ್ರೆ ನೀವು ಈಗ ಬೇರೆ ಕಡೆ ಹೊರಗದು ಮ್ಯೂಚುವಲ್ ಫಂಡ್ ಮಾಡ್ತಿರಲ್ಲ ರೀ, ಅಲ್ಲಿ ಏನಾಗ್ತೈತೆ ಅಂದ್ರೆ ಏಜೆಂಟ್ಗಳು ತಮ್ಮದು ಕಮಿಷನನ್ನು ತೊಗೋತಾರೆ 1% 2% ಪ್ಲಸ್ ಎಕ್ಸ್ಪೆನ್ಸಸ್ ರೇಷೋ ಅಂತ ಮ್ಯೂಚುವಲ್ ಫಂಡ್ ಇರ್ತೈತೆ ಅದು ಹೋಗ್ತೈತಿ. ಪ್ಲಸ್ ನೀವು ಇಲ್ಲಿ ಬ್ರೋಕರ್ ಇವ್ರ ಏಜೆಂಟ್ಗಳು ಇರ್ತಾರೆ, ಅವ್ರಿಗೂ ನೀವು ರೊಕ್ಕ ಕೊಡಬೇಕಾಗ್ತೈತಿ 1% 2% ನಿಮ್ದು ಪ್ರಾಫಿಟ್ ಮ್ಯಾಗ, ನಿಮ್ದು ಇದ್ರ ಮ್ಯಾಗ. ಬಟ್ ನೀವು ಈ ಜೆರೋದಾದ ಕಾಯಿನ್ ಆ್ಯಪ್ನಾಗ ಡೈರೆಕ್ಟ್ ಪ್ಲ್ಯಾನನ್ನು ಮಾಡ್ರೆ ಏನಾಗ್ತೈತೆ ಅಂದ್ರೆ ಆ 1% ಅದು ಉಳಿತೈತೆ ನಿಮ್ಮ ಕಡೆ, ಬರೀ ಎಕ್ಸ್ಪೆನ್ಸಸ್ ರೇಷೋ ಅಷ್ಟೇ ಕೊಡಬೇಕಾಗ್ತೈತಿ. ನಾನು ಪರ್ಸ್ನಲಿ ನಾರೇ ಜೆರೋದಾದ ಕಾಯಿನ್ ಆ್ಯಪನ್ನು ಯೂಸ್ ಮಾಡ್ತೇನೆ. ನೀವು ಫಸ್ಟ್ ಜೆರೋದಾದ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರಿ, ಕೆಳಗೆ ಲಿಂಕ್ ಕೊಟ್ಟೇನೆ ಡಿಸ್ಕ್ರಿಪ್ಷನ್ನಾಗ, ಆ ಲಿಂಕ್ಲೆ. ಆಮ್ಯಾಗ ನೀವು ಜೆರೋದಾದ ಕಾಯಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿರಿ. ಆ ಕಾಯಿನ್ ಆ್ಯಪ್ ಆಟೋಮೆಟಿಕ್ಲಿ ನಿಮ್ದು ಡಿಮ್ಯಾಟ್ ಅಕೌಂಟ್ ತೆಗ್ದಿರ್ತಿರಲ್ಲ ರೀ ಜೆರೋದಾನಾಗ, ಅದ್ರಕ್ಕೆ ಲಿಂಕ್ ಆಗಿಬಿಡ್ತೈತಿ. ನೀವು ಅದ್ರಾಗ 3,000 ಎಷ್ಟು ಪ್ಲಸ್ ಅವ್ರದ್ದು ಮ್ಯೂಚುವಲ್ ಫಂಡ್ ಇದಾವೆ, ಎಲ್ಲ ಮ್ಯೂಚುವಲ್ ಫಂಡ್ ಇದಾವೆ, ಅವ್ರನ್ಯಾಗ ನೀವು ಡೈರೆಕ್ಟ್ ಇನ್ವೆಸ್ಟ್ ಮಾಡ್ಬೋದು. ಅವ ಉಳಿಸ್ಬೋದು ನೀವು 1% ತಿಳಿದ್ರಿ. ಈಗ ಸ್ವಲ್ಪ ರೊಕ್ಕಕ್ಕೆ 1% ಏನು ಅನ್ಸಂಗಿಲ್ಲ, ಬಟ್ ಕೋಟಿ ಗಂಟ್ಲಾಗ ನಾ 1% ಕೊಡೋಕ್ಕೂ ಹೆಂಗೆ ಆಗ್ತೈತಿ ಏಜೆಂಟ್ಗಳಿಗೆ, ನಾನು ನೀವು ಡೈರೆಕ್ಟನ್ನು ಮಾಡ್ಬೋದು ತಿಳಿದ್ರಿ. ನೀವೇನು ಬ್ಯಾಂಕಿಗೆ ಹೋಗ್ಬೇಕಂತೇನ ಇಲ್ಲ. ಬರೀ ಮತ್ತು ನೆಕ್ಸ್ಟ್ ನೋಡೋಣ. ಮತ್ತು ಲೈವ್ ಟ್ರೇಡಿಂಗ್ನಾಗ ತೋರಿಸ್ರಿ ಅಂತ ಭಾಳ ಮಂದಿ ಹೇಳ್ಯಾರ, ಆದರೆ ಆಲ್ರೆಡಿ ನಾ ಕೊಟ್ಟೇನೆ ಆನ್ಸರ ಲೈವ್ ಟ್ರೇಡಿಂಗ್ ಬಗ್ಗೆ. ಸೂಪರ್ ಬ್ರೋ ಎಸ್. ಮತ್ತು CMS ಅಂತ ಅವ್ರ ಯೂಸರ್ ನೇಮ್ ಐತೆ, ಅವ್ರದ್ದು ಹೆಸರಿಲ್ಲ ಇಲ್ಲಿ. ಏನಂತಂದ್ರೆ ಹೆಸರು ಬರಂಗಿಲ್ಲ ರೀ, ನಿಮ್ಮ ಏನು ಯೂಸರ್ ನೇಮ್ ಇಟ್ಟಿರ್ತೀರಿ ಅದು ಬರ್ತೈತೆ. ನಾನು ಹೆಸರು ಸ್ವಲ್ಪ ಓದಾಕ ಇದಾಗ್ತೈತಿ, ಸ್ಪೇಸ್ ಗೀಸ್ ಏನಿರಂಗಿಲ್ಲ, ಎಲ್ಲ ಕುಡಿಸಿ ಬರೆದಿರ್ತಾವ. ನಾನು ಬ್ರೋ ವಾಟ್ ಈಸ್ ದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕೇಳ್ಯಾರ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ. ಆಲ್ರೆಡಿ ನಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ. ನಿಮಗೆ ಆ ವಿಡಿಯೋ ಸಿಕ್ಕಿರ್ಕಲ್ಲ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಾಗ ನಾ ಹಾಕಿರ್ತೀನಿ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ವಿಡಿಯೋ ಮಾಡಿದ್ನಿ ಅದ. ಆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕಲೀರಿ. ಮೇನ್ ಕ್ಯಾಂಡಲ್ಸ್ಟಿಕ್ಕಿಂತ ಮೊದಲು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮತ್ತು ಹೌ ಟು ಐಡೆಂಟಿಫೈ ಟ್ರೆಂಡ್ ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಅವೆಲ್ಲ ನೋಡಿರಿ. ಅಥವಾ ನೀವು ಅದು 27 ವಿಡಿಯೋಗಳು ನೋಡಿರಿ, ಅಂದ್ರೆ ಅವ್ನು ಏನು ತಲೆ ಕೆಡಿಸ್ಕೋ ಅವಶ್ಯಕತೆನೇ ಇಲ್ಲ, ಎಲ್ಲಾನ ಕ್ಲಿಯರ್ ಆಗ್ಬಿಡುತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್. ಮತ್ತು ನೋಡೋಣ ನೆಕ್ಸ್ಟ್ ವೆರಿ ಯೂಸ್ಫುಲ್ ವಿಡಿಯೋ. ಮತ್ತು ನೋಡೋಣ ಕಾಂಟ್ಯಾಕ್ಟ್ ನಂಬರ್ ಕೇಳ್ಯಾರ, ಅದ್ರ ಬಗ್ಗೆನೂ ಹೇಳಿ ವೀಕ್ಷಕರೇ. ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಇವ್ರು ಮತ್ತು ಮಂಜು ಅವರು ಮತ್ತು ಕಮೆಂಟ್ ಮಾಡ್ಯಾರ, ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೋದಿದ್ದೇನೆ, ಆದರೆ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಬೆಸ್ಟ್ ಅಂತ 4 or 5 ಕಂಪ್ನೀಸ್ ನೇಮನ್ನು ಹೇಳಿ. ಮ್ಯೂಚುವಲ್ ಫಂಡ್ ಯಾವ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ ಮಾಡ್ರೆ ಬೆಸ್ಟ್ ಅಂತ ಅವ್ರು ನಂಗೆ ಕಮೆಂಟ್ ಕೇಳ್ಯಾರ, ಅದ್ರ ಬಗ್ಗೆನೂ ನಾ ಮಾಡವಿದ್ದೇನೆ. ಮ್ಯೂಚುವಲ್ ಫಂಡದ ಒಂದು ಸಿರೀಸ ಮಾಡವಿದ್ದೇನೆ. ಯಾವ ಮ್ಯೂಚುವಲ್ ಫಂಡ್ ಅಂತ ನಂಗೆ ಸಜೆಷನ್ ಕೇಳಬೇಡ್ರಿ ವೀಕ್ಷಕರೇ, ನೀವು ಯಾವ ಮ್ಯೂಚುವಲ್ ಫಂಡ್ ಚಲೋ ಅಂತ ಕಂಡು ಹೆಂಗೆ ಹಿಡಿಬೋದು ಅಂತಲೂ ನಾ ಹೇಳವಿದ್ದೇನೆ. ಅದನ್ನ ಆ ವಿಡಿಯೋಗಳಿಗೂ ನೋಡ್ರಿ ನೀವು. ಅದು ಮ್ಯೂಚುವಲ್ ಫಂಡ್ ಸಿರೀಸ ಮಾಡ್ತೇನೆ. ಒಂದು ಮ್ಯೂಚುವಲ್ ಫಂಡ್ ಎಂದರೇನು, ಮ್ಯೂಚುವಲ್ ಫಂಡ್ ಯಾವ್ದು ಬೆಸ್ಟ್ ಅಂತ ಹೆಂಗೆ ಕಂಡು ಹಿಡಿಯೋದು, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಇಂಡೆಕ್ಸ್ ಫಂಡ್ ಅಂದ್ರೆ ಏನು ಅಂತ ಎಲ್ಲ ನಾವು ಡೀಟೇಲ್ದಾಗ ಅವ್ರದ್ದು ವಿಡಿಯೋಗಳನ್ನಾಗೂ ತಿಳ್ಕೊಳ್ಳೋಣ. ಅವು ಸಂಪೂರ್ಣವಾಗಿ ಫ್ರೀ ಇರ್ತಾವೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೋಡೋಣ ವೀಕ್ಷಕರೇ, ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಹೇಳ್ಯಾರ ಆನಂದ್ ಅವರು, ಅದ್ರ ಬಗ್ಗೆನೂ ಮಾಡೋನು. ಭಾಳ ಮಂದಿ ಭಾಳ ಕಂಪ್ನಿಗಳದ್ದು ಮಾಡಿರಿ ಅಂತ ಹೇಳ್ಯಾರ, ಬಟ್ ಮಾಡೋಕ್ಕಾಗಿಲ್ಲ. ಈಗ ನೋಡ್ತೇನೆ ಈ ವೀಕ್ನಾಗ ಆಲ್ಮೋಸ್ಟ್ ಎಲ್ಲ ಕಂಪ್ನಿದು ಡೀಟೇಲ್ ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ಇದು ಇಂಟ್ರೆಸ್ಟಿಂಗ್ ನಂಗೆ ಕಮೆಂಟ್ ಅನ್ಸಿತ್ತ. ನಾಗೇಶ್ ಅವರ ಏನು ಕಮೆಂಟ್ ಮಾಡ್ಯಾರ ಅಂದ್ರೆ, ಸರ್ ಮಾರ್ಕೆಟ್ ನಿಫ್ಟಿ ಆಲ್ ಟೈಮ್ ಹೈ ಅಲ್ಲಿ ಇದೆ, ಆದರೆ ನನ್ನ ಶೇರ್ಗಳು ಮಾತ್ರ ಹೈ ಅಲ್ಲಿ ಇಲ್ಲ ಅಂತ ಕಮೆಂಟ್ ಮಾಡ್ಯಾರ. ಯಾಕಂತಂದ್ರೆ ವೀಕ್ಷಕರೇ, ನಿಮ್ದು ನಿಫ್ಟಿ 50ದು ಶೇರ್ಗಳು ಇಲ್ಲ ಅಂತ ಒಂದು ರೀಸನ್ ಆಗ್ತೈತಿ. ಏನ್ರಿ ನಿಮ್ಮ ಕಡೆ ನಿಫ್ಟಿ 50ದು ಶೇರ್ ಇರಲಿಲ್ಲ ಅಂದ್ರೆ ನಿಫ್ಟಿ ಇಯರನ್ನು ನಿಮ್ಮ ಶೇರ್ಗಳೇ ಇರಂಗಿಲ್ಲ. ನಿಮ್ಮ ಯಾವ್ರೆ ಬೇರೆ ಇಂಡೆಕ್ಸ್ನಾಗೇನು ಶೇರ್ ಇರ್ಬೋದಾ, ಅಥವಾ ನೀವು ನಿಫ್ಟಿ 50ನಾಗೇನು ಶೇರ್ ಇದ್ದು ಅಂದ್ರೆ ಇರವಲ್ಲ. ಯಾಕಂತಂದ್ರೆ ನೀವು ಬಾಯಿಂಗ್ ಪ್ರೈಸ್ ಕರೆಕ್ಟ್ ಇಲ್ಲ ಅಂದಂಗೆ ಆಗ್ತೈತಿ. ನೀವು ಯಾವ ಪ್ರೈಸಿಗೆ ಬಾಯ್ ಮಾಡಿರಿ ಅದು ಭಾಳ ಇಂಪಾರ್ಟೆಂಟ್. ನೀವು ಸ್ಟಾಕನ್ನು ಕರೆಕ್ಟ್ ಪ್ರೈಸ್ನಾಗ ಬಾಯ್ ಮಾಡಿಲ್ಲ ಅಂದ್ರೂ ನಿಮಗೆ ಪ್ರಾಫಿಟ್ ಆಗಂಗಿಲ್ಲ. ಮತ್ತು ಎಲ್ಲಿಕ್ರೆ ಏನಾಗ್ತೈತೆ ಅಂದರೆ ನಿಫ್ಟಿ 50ನಾಗ ಎಲ್ಲ ಸ್ಟಾಕದ್ದು ವೇಟೇಜ್ ಸೇಮ್ ಇರೋಂಗಿಲ್ಲ. ಈಗ ರಿಲಯನ್ಸ್ ಇಂಡಸ್ಟ್ರೀಸದ ವೇಟೇಜ್ ಹೆಚ್ಚೈತಿ, HDFC ಬ್ಯಾಂಕದ ಐತಿ. ಅದೇ ಥರ ಏನ್ರಿ ನಿಮ್ಮ ಸ್ಟಾಕ್ಗಳ
ನಿಫ್ಟಿ 50ನಾಗಿನೂ ಇದ್ದು, ಬಟ್ ಅದ್ರದ್ದು ನಿಫ್ಟಿ 50 ಇಂಡೆಕ್ಸ್ನಾಗಿನ ವೆಯ್ಟೇಜ್ ಕಮ್ಮಿ ಇತ್ತಂದ್ರೆ ನಿಫ್ಟಿ ಸೇರನ್ನು ಅವು ಸ್ವಲ್ಪ ಸ್ಲೋ ಇರ್ತಾವ. ಅನಾನ ವೀಕ್ಷಕರೇ, ಅನಾನ ನಿಮ್ಮದು ಯಾರ್ದ ನಾಗೇಶ್ ಅವ್ರದ್ದು ನಿಫ್ಟಿ 50 ಆಲ್ ಟೈಮ್ ಹೈ ಹೋದ್ರೂ ಅವ್ರದ್ದು ಸ್ಟಾಕ್ಗಳು ಹೋಗಲ್ಲು ತಿಳಿತ್ರಿ. ನಿಮ್ಮ ಬಾಯಿಂಗ್ ಪ್ರೈಸ್ ರೇ ಕರೆಕ್ಟ್ ಇಲ್ಲ ಅನ್ನಿಸ್ತೈತೆ ನಂಗೆ. ಅದು ನೋಡಿರಿ ನೀವು ಏನಾಗೈತೆ ಅಂತ. ಅಥವಾ ನಿಮ್ಮ ನಿಫ್ಟಿ 50ದು ಶೇರ್ ಇಲ್ಲ, ಅಥವಾ ನೀವು ನಿಫ್ಟಿ 50 ಶೇರ್ಗಳನ್ನ ತೊಗೊಂಡಿರಿ ಬಟ್ ಅವು ಶೇರ್ಗಳ್ದು ವೆಯ್ಟೇಜ್ ಸ್ವಲ್ಪ ಕಡಿಮೆ ಐತಿ. ಈ ಥರ ಏನಾರ ಪ್ರಾಬ್ಲಮ್ ಆಗಿರ್ಬೋದಾ. ನೀವು ನಿಫ್ಟಿ 50ದು ಶೇರ್ಗಳು ಹಂಗೆ ಹಿಂಗೆ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ನಾ ಪರ್ಸ್ನಲಿ ಏನು ಫಾಲೋ ಮಾಡ್ತೀನಿ ಅಂದ್ರೆ ಚಲೋ ಬಿಸ್ನೆಸ್ಗಳನ್ನು ಬಾಯ್ ಮಾಡ್ತೇನೆ ತಿಳಿತ್ರಿ. ಚಲೋ ಬಿಸ್ನೆಸ್ ಇದ್ದಿದ್ದು ಕಂಪ್ನಿಗಳನ್ನು ಬಾಯ್ ಮಾಡಿರಿ. ನಿಫ್ಟಿನೇ ಐತಿ, ಇದು ಸ್ಮಾಲ್ ಕ್ಯಾಪ್ ಐತಿ, ಇದು ಮೈಕ್ರೋ ಕ್ಯಾಪ್ ಐತಿ, ಏನೂ ಆಗಂಗಿಲ್ಲ. ಏನ್ರು ಬೇಕಾದಿರಲಿ, ಕಂಪ್ನಿ ಚಲೋ ಐತಿ, ಪ್ರಮೋಟರ್ ಚಲೋ ಐತಿ, ಫಂಡಾಮೆಂಟಲ್ ಚಲೋ ಐತಿ, ರೊಕ್ಕ ಹಾಕಿಬಿಡ್ತೇನೆ ತಿಳಿತ್ರಿ. ಇದು ಭಾರಿ ಸ್ಟ್ರಾಟಜಿ. ಅದ್ರ ಬಗ್ಗೆ ನಾವು ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋನು. ಮತ್ತು ಸಿದ್ದು ಅವರು ಒಂದು ಕಮೆಂಟ್ ಮಾಡ್ಯಾರ, ಯಾಕೆ ಇಂಡಿಯನ್ ಮಾರ್ಕೆಟ್ ಇಷ್ಟು ಬೀಳತೈತೆ ಅಂತ ಕಮೆಂಟ್ ಮಾಡ್ಯಾರ. ವೀಕ್ಷಕರೇ, ಇಂಡಿಯನ್ ಮಾರ್ಕೆಟ್ ಅಷ್ಟೇ ಬೀಳತ್ತ, ಗ್ಲೋಬಲ್ ಮಾರ್ಕೆಟ್ ಎಲ್ಲ ಬೀಳತ್ತಾವ. ನಮ್ಮ ಇಂಡಿಯನ್ ಮಾರ್ಕೆಟ್ ಬೀಳತೈತಿ. ಗ್ಲೋಬಲ್ ಮಾರ್ಕೆಟನ್ನು ಕಂಪೇರ್ ಮಾಡ್ರೆ ಇಂಡಿಯನ್ ಮಾರ್ಕೆಟ್ ಹಂಗೆ ನೋಡ್ರೆ ಏನೂ ಬಿದ್ದಿಲ್ಲ. ಗ್ಲೋಬಲ್ ಮಾರ್ಕೆಟ್ ಭಾಳ ಬಿದ್ದಾವ. ಮತ್ತು ವೀಕ್ಷಕರೇ, ಶೇರ್ ಮಾರ್ಕೆಟ್ ಅಂದ್ರೆ ಏರೋದ ಬೀಳೋದ ಇರತೈತಿ. ಅನಾನ ಅಂಜೋ ಅವಶ್ಯಕತೆ ಇಲ್ಲ. ಚಲೋ ಕಂಪ್ನಿಗಳನ್ನ ಬಾಯ್ ಮಾಡ್ರಿ. ಮತ್ತು ಬಿದ್ದಾಗ ಸದ್ಯಕ್ಕೆ ಚಲೋ ಕಂಪ್ನಿಗಳು ಇದ್ದು ಅದ್ರ ಫಂಡಾಮೆಂಟಲ್ ಚಲೋ ಇದ್ದು ಅಂದ್ರೆ ಮತ್ತೆ ಉಲ್ಟಾ ಬಾಯಿಂಗ್ ಮಾಡ್ರಿ ಹೊರತು ಅದನ್ನು ಸೆಲ್ಲಿಂಗ ಮಾಡಕ್ಕೆ ಹೋಗ್ಬೇಡ್ರಿ ತಿಳಿತ್ರಿ. ವೀಕ್ಷಕರೇ, ಮಾರ್ಕೆಟ್ ಅಂದ್ರೆ ಏರೋ ಇರುತ್ತೆ, ಇರೋದನ್ನ ಅಂಜೋ ಅವಶ್ಯಕತೆ ಇಲ್ಲ ತಿಳಿತ್ರಿ. ವೀಕ್ಷಕರೇ, ಇಷ್ಟೇ ಇತ್ತ. ಮತ್ತು ಭಾಳ ಕಮೆಂಟ್ ಮತ್ತೊಂದು ತೊಗೊಂಡ ಬಿಡ್ತೇನೆ ನೋಡ್ರಿ. ಇದು ಹೆಸರು ಇಲ್ಲಿ ಇವ್ರದ್ದು ಯೂಸರ್ ನೇಮ್ ಐತಿ. ಇವ್ರು ಏನು ಕೇಳ್ಯಾರ ಅಂದ್ರೆ RSI ಸ್ಟ್ರಾಟಜಿ ಬಗ್ಗೆ ಹೇಳೀನಿ, ಅದು ಫಾರೆಕ್ಸ್ನಾಗ ವರ್ಕ್ ಆಗ್ತೈತೇನೆ ಅಂತ ಕೇಳ್ಯಾರ. ನಾ ಪರ್ಸ್ನಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡಂಗಿಲ್ಲ. ನಾ ಏನಿದ್ರೂ ಇಂಡಿಯನ್ ಮಾರ್ಕೆಟ್ನಾಗ ಟ್ರೇಡ್ ಮಾಡ್ತೇನೆ. ಫಾರೆಕ್ಸ್ ಅದು ಯಾಕೆ ಮಾಡಂಗಿಲ್ಲ ಅಂದ್ರೆ ಸುಮ್ಮ ಗೌರ್ಮೆಂಟ್ದು ಅದ್ರ ಬಗ್ಗೆ ಕರೆಕ್ಟ್ ಇದಿಲ್ಲ, ಮತ್ತು ನಾವು ಸುಮ್ಮ ಬೇರೆ ಥ್ರೂ ಅದು ಯಾಕೆ ಮಾಡೋದಂತ ನಾ ಮಾಡಂಗಿಲ್ಲ. ಫಾರೆಕ್ಸ್ ಟ್ರೇಡಿಂಗ್ ಲೀಗಲ್ ಐತೆ ನಿಂತಿಗೆಲ್ಲ ಐತೆ, ಅದ್ರ ಬಗ್ಗೆನೂ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ. ಪರ್ಸ್ನಲಿನೇ ನಾ ಫಾರೆಕ್ಸ್ ಟ್ರೇಡಿಂಗ್ ಮಾಡಂಗಿಲ್ಲ. ಮತ್ತು ಏನಂತಂದ್ರೆ ಫಾರೆಕ್ಸ್ ಟ್ರೇಡಿಂಗ್ನಾಗ ಈ ಸ್ಟ್ರಾಟಜಿ ವರ್ಕ್ ಆಗ್ತೈತೆ ಅಂತ ನನಗೂ ಗೊತ್ತಿಲ್ಲ. ನೀವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡ್ತಿದ್ರೆ ನೀವು ನೋಡಿ ಮಾಡಿರಿ. ನಂಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ನಾನು ನಿಮ್ಮ ರಿಸ್ಕ್ ಮ್ಯಾಗ ನೀವು ನೋಡಿ ಮಾಡಿರಿ ತಿಳಿತ್ರಿ. ವೀಕ್ಷಕರೇ, ಇಷ್ಟೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ನಿ. ಭಾಳ ದೊಡ್ಡ ಆಗಿರ್ಬೋದು ವಿಡಿಯೋ. ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ಏನು ಮಾಡ್ಯಾರ ಅಂತಂದ್ರೆ ಹೌ ಟು ಫೈಂಡ್ ಇಕ್ವಿಟಿ ಸ್ಟಾಕ್ಸ್ ಫಾರ್ ಇಂಟ್ರಾಡೇ ಅಂತ ಮಾಡ್ಯಾರ. ಇಂಟ್ರಾಡೇದು ವಿಡಿಯೋ ಸೀರೀಸ್ ಬರ್ತೈತಲ್ಲ ರೀ, ಆ ಥರ ಇಂಟ್ರಾಡೇ ಸ್ಟಾಕ್ ಹೆಂಗೆ ಪಿಕ್ ಮಾಡೋದಂತ ತಿಳ್ಕೊಳ್ಳೋಣ. ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಮತ್ತೊಂದೇನೆ ಅಂದರೆ ಇವು ಕಮೆಂಟ್ಗಳು ಓದೋದು ಮುಂದೆ ನಿಮ್ಮ ಹೆಸರು ಏನ್ರಿ ನಾ ತಪ್ಪು ಓದಿದ್ರೆ ಪ್ಲೀಸ್ ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ಅವು ಯೂಸರ್ ನೇಮ್ ಇದ್ದು ಅನಾನ ನಂಗೆ ಕರೆಕ್ಟ್ ಓದಾಗಿ ಬರುವತ್ತಾಗಿತ್ತು ಅನಾನ ತಿಳಿತ್ರಿ. ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಮತ್ತು ಇಷ್ಟೆಲ್ಲ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಕಮೆಂಟ್ ಮಾಡಿರಿ. ಏನರ ಕ್ವಶನ್ ಇದ್ರೆ ಕೇಳಿರಿ. ಮೊಬೈಲ್ ನಂಬರ್ ಅಂದ ಬಿಟ್ಟು ಏನು ಬೇಕಾದ ಕೇಳಿರಿ, ಯಾಕಂದರೆ ಏನು ಬೇಕಾದೆಲ್ಲ ಆನ್ಸರ್ ಮಾಡ್ತೀನಿ. ಬಟ್ ಮೊಬೈಲ್ ನಂಬರ್ ಕೊಡೋಕ್ಕಾಗಿಲ್ಲ ತಿಳಿತ್ರಿ. ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.